ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 44. ಪ್ರಸಾದ್ ಪ್ರಾರ್ಥನಾಳನ್ನು ಗಂಭೀರವಾಗಿ ನೋಡಿದ್ದ. ತಕ್ಷಣ, ಅದು ಬೆಳಗ್ಗೆ ನೀನು ಈ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ರೆಡಿ ಮಾಡಿದ್ಯಲ್ವಾ, ನಂಗೊಂದಿಷ್ಟು ಅನುಮಾನಗಳಿವೆ, ಇದ್ರ ಬಗ್ಗೆ ನಂಗೆ ಡೀಟೇಲ್ ಆಗಿ ಹೇಳು ಒಂದ್ಸಲ ಎಂದು ತನ್ನ ಲ್ಯಾಪ್ಟಾಪನ್ನು ಅವಳ ಮುಂದೆ ಇಟ್ಟಿದ್ದ. ಪ್ರಾರ್ಥನಾ ಅಂದುಕೊಂಡಂತೆ ವಿಶೇಷವೇನೋ ಇತ್ತು, ಆದರೆ ಸರ್ಪ್ರೈಸ್ ಅಲ್ಲ, ಶಾಕ್ ಸಿಕ್ಕಿತ್ತು ಅವಳಿಗೆ. ಅವಳ ಮುಖದಲ್ಲಿರುವ ಮಂದಹಾಸ ಮಾಯವಾಯಿತು. ಇವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಅಲ್ಲ, ಇವ್ರಿಗೇನು ಅನಿಸ್ತಾ ಇಲ್ವಾ ನನ್ನ ಹತ್ರ ಈ ರೀತಿ ಬಿಹೇವ್ ಮಾಡೋಕೆ? ಮೊದಲು ಅಷ್ಟು ಸಲಿಗೆಯಿಂದ ಇದ್ದು ಈಗ ಈ ರೀತಿ ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ. ಹಾಗಾದರೆ ಅದೆಲ್ಲ ನಾಟಕ ಆಗಿತ್ತಾ? ಕೇಳಿಬಿಡ್ಲ ನೇರವಾಗಿ. ಕೋಪ ಉಕ್ಕಿತ್ತು ಅವಳಿಗೆ. ಆದರೆ ಅವಳು ಸದಾ ಸಂಯಮದಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವವಳಾಗಿದ್ದರಿಂದ ಏನೂ ಕೇಳೋಕ್ಕಾಗಲ್ಲ. ಯಾಕಂದರೆ ಅವರೇನು ನಂಗೆ ಅಧಿಕೃತವಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ಲ ಅಲ್ವಾ. ಅವ್ರ ಕಾಳಜಿನ ನಾನೇ ಪ್ರೀತಿ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅನಿಸುತ್ತೆ. ಆದರೆ ಅದನ್ನು ನಂಬೋಕೆ ಕಷ್ಟ ಆಗ್ತಿದೆ ಎಂದು ಅಂದುಕೊಳ್ಳುತ್ತಾ ಇದ್ದಳು. ಪ್ರಾರ್ಥನಾ, ಹೇಳ್ತೀಯಾ? ನಿಂಗೆ ಆಸಕ್ತಿ ಇಲ್ಲ ಅಂದರೆ, ಅಥವಾ ಈಗ ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳು, ಯಾವಾಗ ಫ್ರೀ ಇರ್ತೀಯ ಅಂತ, ಆವಾಗಲೇ ಇದ್ರ ಬಗ್ಗೆ ನೋಡೋಣ ಎಂದು ಖಾರವಾಗಿ ಮಾತನಾಡಿದ್ದ. ಈಗ ಅವಳಿಗೆ ತಾನು ಸಮುದ್ರ ತೀರದಲ್ಲಿರುವ ಬಂಡೆಗಳಂತೆ ಅನಿಸಿತು. ಅಲೆಗಳು ಏನೂ ಯೋಚನೆ ಮಾಡದೆ ಆ ಬಂಡೆಗೆ ರಪ್ ರಪ್ ಎಂದು ಬಂದು ರಾಚುವಂತೆ ಪ್ರಸಾದ್ ಮಾತುಗಳು ಬೆಳಿಗ್ಗೆಯಿಂದ ಅವಳ ಮನಸ್ಸಿಗೆ ಅಪ್ಪಳಿಸಿತ್ತು. ಬೇರೇನೂ ಮಾತನಾಡದೆ ಯಾಂತ್ರಿಕವಾಗಿ ಅವನು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಳು. ಅವಳ ಮನಸ್ಸು ಬೇರೆಲ್ಲೋ ಇದ್ದರೂ ಉತ್ತರಿಸಲು ಕಷ್ಟವಾಗಲಿಲ್ಲ. ಯಾಕೆಂದರೆ 2 ತಿಂಗಳಿಂದ ಕಷ್ಟಪಟ್ಟು ಆ ಪ್ರಾಜೆಕ್ಟ್ ವಿಷಯವಾಗಿ ಕೆಲಸ ಮಾಡಿದ್ದಳು ಅವಳು. ನಿದ್ದೆಯಲ್ಲಿ ಎಬ್ಬಿಸಿ ಕೇಳಿದರೂ ಅದರ ಬಗ್ಗೆ ವಿವರ ನೀಡುತ್ತಿದ್ದಳು. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ವಿವರಿಸಿ ಅಲ್ಲಿಂದ ಹೊರಗೆ ಬಂದಿದ್ದಳು ಪ್ರಾರ್ಥನಾ. ಪ್ರಸಾದ್ ಅವಳ ಹೆಸರನ್ನು ಕರೆದಾಗ ಖುಷಿಪಟ್ಟಿದ್ದಕ್ಕೆ ತನ್ನ ಬಗ್ಗೆ ತಾನೇ ಮುಜುಗರ ಪಟ್ಟುಕೊಂಡಳು. ಇನ್ನೇನು ಅಳುವುದೊಂದೇ ಬಾಕಿ ಇತ್ತು. ಆದರೆ ಥಟ್ಟನೆ ಬಂದ ರಾಗಿಣಿಯ ಮೆಸೇಜಿಂದ ಅವಳಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ರಾಗಿಣಿ ಪ್ರಸಾದ್ ಬಗ್ಗೆ ಕೇಳಿ ಅವಳಿಗೆ ಧೈರ್ಯದಿಂದ ಇರಲು ಹೇಳಿ ಒಂದು ಹಾಸ್ಯಮಯವಾದ ಚುಟುಕು ಸಂದೇಶವನ್ನು ಕಳುಹಿಸಿದ್ದಳು. ತನ್ನ ಜಾಗಕ್ಕೆ ಬಂದು ಕುಳಿತಳು ಪ್ರಾರ್ಥನಾ. ಐ ಆಮ್ ಸಾರಿ ಪ್ರಾರ್ಥನಾ, ಪ್ರಸಾದ್ ಸರ್ ಯಾಕೆ ಈ ನಿರ್ಧಾರ ತಗೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ನಿಜವಾಗೂ ನಿನ್ನ ಅವಶ್ಯಕತೆ ಇತ್ತು. ತನ್ನ ಬೇಜಾರನ್ನು ವ್ಯಕ್ತಪಡಿಸಿದ್ದ ಮಹೇಶ್. ಇಟ್ಸ್ ಓಕೆ ಮಹೇಶ್, ಈಗ ಪ್ರಸಾದ್ ಸರ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ವಾ, ನಾನು ಇಲ್ಲದೆ ಇದ್ರೂ ಪ್ರಾಜೆಕ್ಟ್ ನಡೆಯುತ್ತೆ. ಮತ್ತು ನನ್ನ ಇನ್ವಾಲ್ವ್ಮೆಂಟ್ಗಿಂತ ಪ್ರಾಜೆಕ್ಟ್ ಸರಿಯಾಗಿ ಮುಗಿಬೇಕು ಅಷ್ಟೇ, ಇದರಲ್ಲೇನೂ ಬೇಜಾರಿಲ್ಲ ಎಂದು ನಕ್ಕಳು. ಪ್ರಾರ್ಥನಾ ಸತ್ಯವನ್ನೇ ಹೇಳಿದ್ದಳು. ಪ್ರಸಾದ್ನ ಈ ನಿರ್ಧಾರದಿಂದ ಅವಳಿಗೇನು ಬೇಸರವಿರಲಿಲ್ಲ. ಕೊನೆಯಲ್ಲಿ ಅವಳು ಕೂಡ ಕಂಪನಿಯ ಉನ್ನತಿಯನ್ನೇ ಬಯಸುತ್ತಿದ್ದಳು. ಆದರೆ ತನ್ನನ್ನು ಇದರಿಂದ ಹೊರಗಿಡುವ ಹಿಂದಿನ ಉದ್ದೇಶ ಬೇಜಾರು ತಂದಿತ್ತು ಅಷ್ಟೆ. ಇರಲಿ, ನೀನು ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ರ ಮೇಲೆ ಎಫರ್ಟ್ ಹಾಕಿದೀಯಾ, ಈಗ ಸ್ವಲ್ಪ ರೆಸ್ಟ್ ಮಾಡು. ಕಡಿಮೆ ಕೆಲಸ ಸಿಕ್ಕಿದ್ರೆ ಒಳ್ಳೆಯದೇ ತಾನೆ, ಬೇಗ ಮನೆಗೆ ಹೋಗ್ಬೋದು, ಫ್ಯಾಮಿಲಿ ಜೊತೆ ಸಮಯ ಕಳಿಬಹುದು ಎಂದು ನಗುತ್ತಾ ಮಹೇಶ್ ತನ್ನ ಕೆಲಸದಲ್ಲಿ ಮಗ್ನನಾದ. ಆ ದಿನ ಪ್ರಾರ್ಥನಾ ಸಾಧ್ವಿ ಮತ್ತು ನಿಖಿಲ್ ಜೊತೆಗೆ ಕಳೆದಳು. ಅವಳಿಗೆ ಹೆಚ್ಚೇನೂ ಕೆಲಸವಿಲ್ಲದಿದ್ದರಿಂದ ಸ್ವಲ್ಪ ಬೇಗ ಮನೆಗೆ ಹೊರಟಳು. ರಾಗಿಣಿಯ ಕಾಲ್ ಬಂದಿತ್ತು. ನೇರವಾಗಿ ಪ್ರಾರ್ಥನಾ ಕೆಫೆಗೆ ಬಂದಳು. ರಾಗಿಣಿ ಮೊದಲೇ ಬಂದು ಕಾಯುತ್ತಿದ್ದಳು. ರಾಗಿಣಿ, ಏನಾಯ್ತು, ಇಲ್ಲಿಗೆ ಬರೋಕೆ ಹೇಳಿದ್ಯಲ್ಲ ಎನ್ನುತ್ತಾ ಅವಳ ಪಕ್ಕದಲ್ಲಿ ಬಂದು ಕುಳಿತಳು. ಅಣ್ಣ ಕಾಲ್ ಮಾಡಿ ಇಬ್ರು ಬನ್ನಿ, ಸ್ವಲ್ಪ ಮಾತಾಡೋದಿದೆ ಅಂದ. ಏನಂತ ಗೊತ್ತಿಲ್ಲ, ನಾನು ಈಗಷ್ಟೇ ಬಂದೆ, 5 ನಿಮಿಷದಲ್ಲಿ ಅಣ್ಣ ಬರ್ತಾನೆ. ಇಬ್ಬರು ಟೀ ಆರ್ಡರ್ ಮಾಡಿದರು. ಪ್ರಾರ್ಥನಾ, ಈಗ ಹೇಳು, ಇವತ್ತೇನಾಯಿತು? ಇಷ್ಟೊತ್ತು ಕಷ್ಟಪಟ್ಟು ಉಸಿರು ಬಿಗಿ ಹಿಡಿದು ಕೂತ್ಕೊಂಡಿದ್ದೀನಿ, ಏನಾಯಿತು ಅಂತ ತಿಳ್ಕೊಳ್ಳೋಕೆ. ಪ್ರಸಾದ್ ಸರ್ ಹೇಗಿದ್ದಾರೆ? ನಿನ್ನ ಹತ್ರ ಮಾತಾಡಿದ್ರಾ? ಅತ್ಯಂತ ಉತ್ಸುಕತೆಯಿಂದ ಪ್ರಶ್ನೆ ಮಾಡಿದಳು ರಾಗಿಣಿ. ಪ್ರಾರ್ಥನಾ ಒಂದು ಗುಟುಕು ಟೀ ಕುಡಿದು ಒಂದು ಕ್ಷಣ ಶೂನ್ಯ ದೃಷ್ಟಿ ಹರಿಸಿದ್ದಳು. ನಂತರ ನಡೆದ ಎಲ್ಲ ವಿಷಯವನ್ನು ಹೇಳಿದಳು. ಈ ಥರ ಆಗೋಯ್ತಾ? ಅಯ್ಯೋ, ನಾನು ಎಷ್ಟು ಆಸೆಯಿಂದ ಇದ್ದೆ ಪ್ರಸಾದ್ ಸರ್ ನಿನ್ನ ನೋಡಿ ಖುಷಿ ಪಡ್ತಾರೆ ಅಂತ. ನೀನು ಫುಲ್ ಖುಷಿಯಿಂದ ಇರ್ತೀಯ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಆಗಿದ್ದೇ ಬೇರೆ. ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ ಪ್ರಾರ್ಥನಾ? ಅಲ್ಲ, ಅವ್ರಿಗೇನು ಅನಿಸೇ ಇಲ್ವಾ ನಿನ್ನನ್ನು ನೋಡಿ? ಅದು ಹೇಗೆ 2 ವರ್ಷದಿಂದ ಆ ಥರ ಇದ್ದವರು ಈಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ? ದಿಸ್ ಈಸ್ ಟೂ ಮಚ್. ರಾಗಿಣಿ ತನ್ನ ಬೇಸರವನ್ನು ವ್ಯಕ್ತಪಡಿಸಿದ್ದಳು. ಈಗೇನು ಮಾಡೋದು ರಾಗಿಣಿ? ಅವ್ರ ಹತ್ರ ನಾನೇ ಹೋಗಿ ಮಾತಾಡೋಣ ಅಂದರು, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅವಕಾಶ ಸಿಗೋದು ಹೋಗಲಿ, ನಾನೇ ಅವಕಾಶ ಕ್ರಿಯೇಟ್ ಮಾಡೋಣ ಅಂದರು. ಅಲ್ಲಿರೋ ಪರಿಸ್ಥಿತಿ ಹೇಗಿದೆ ಅಂದರೆ ಮಾತಲ್ಲ, ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ. ಅವ್ರ ಮಾತು ಕೇಳಿದರೆ ಕಣ್ಣೀರು ಉಕ್ಕಿ ಬರುತ್ತೆ. ಪ್ರಾರ್ಥನಾ ತನ್ನ ಕಿರಿಕಿರಿಯನ್ನು ಹೊರಹಾಕಿದಳು. ಆಗಲೇ ಸಂದೀಪ್ನ ಆಗಮನವಾಗಿತ್ತು. ಏನು ಗೆಳತಿಯರಿಬ್ರು ಸಪ್ಪೆ ಮೊರೆ ಹಾಕ್ಕೊಂಡು ಕೂತ್ಕೊಂಡಿದ್ದೀರಾ? ಏನು ಸಮಾಚಾರ
ಎನ್ನುತ್ತಾ ನಗುಮುಗದಿಂದ ಪ್ರಾರ್ಥನಾಳ ಎದುರಿನ ಕುರ್ಚಿಯಲ್ಲಿ ಬಂದು ಕುಳಿತ. ಅವನು ಕೂಡ ಟೀ ಆರ್ಡರ್ ಮಾಡಿದ. ಏನು ಹೇಳೋದು ಅಣ್ಣ, ಇವತ್ತು ಪ್ರಸಾದ್ ಆಫೀಸಿಗೆ ಬಂದಿದ್ದಾರೆ. ವೆರಿ ನೈಸ್. ಹಾಗಾದರೆ ಏನಾಯಿತು ಇವತ್ತು? ಮಾತಾಡಿದ್ರಾ ನೀವಿಬ್ರು? ಎಲ್ಲ ಸಾರ್ಟ್ ಔಟ್ ಆಯ್ತಾ? ನೈಸ್ ಏನೂ ಇಲ್ಲ ಅಣ್ಣ, ಅದೇ ಸಮಸ್ಯೆ ಆಗಿರೋದು. ಸಂದೀಪ್ ಪ್ರಶ್ನಾರ್ಥಕವಾಗಿ ಪ್ರಾರ್ಥನಾಳ ಮುಖವನ್ನು ನೋಡಿದ. ಪ್ರಾರ್ಥನಾ ಗಂಭೀರವಾಗಿದ್ದಳು. ಮತ್ತೆ ರಾಗಿಣಿ ಮುಂದುವರೆದು ನಡೆದ ವಿಷಯವನ್ನೆಲ್ಲ ವಿವರವಾಗಿ ತಿಳಿಸಿದಳು. ಈಗ ಹೇಳು ಅಣ್ಣ, ಏನು ಮಾಡೋದು? ಅಲ್ಲ, ಪ್ರಸಾದ್ ಸರ್ಗೆ ಅಷ್ಟೊಂದು ಜಂಬ ಯಾಕೆ ಅಂತ. ಮಾಡೋ ತಪ್ಪೆಲ್ಲ ಮಾಡಿ ಈಗ ಇವಳೇ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಏನಣ್ಣ ವಿಚಿತ್ರ ಮನುಷ್ಯ ಎನ್ನುತ್ತಿದ್ದಂತೆ ಪ್ರಾರ್ಥನಾ ರಾಗಿಣಿಯನ್ನು ದಿಟ್ಟಿಸಿದಳು. ಅವಳಿಗೆ ಕೋಪ ಬಂತು ಎಂದುಕೊಂಡು ಕಿವಿ ಹಿಡಿದು, ಸಾರಿ ಪ್ರಾರ್ಥನಾ, ಅವ್ರ ಮೇಲೆ ಕೋಪ ಬಂತು, ಅದಕ್ಕೆ ಹಾಗೆ ಮಾತಾಡಿದೆ ಎಂದಿದ್ದೆ. ಪ್ರಾರ್ಥನಾ ನಕ್ಕು, ನನಗೇನು ಕೋಪ ಬಂದಿಲ್ಲ ರಾಗಿಣಿ, ನಾನು ಯಾಕೆ ಕೋಪ ಮಾಡ್ಕೊಳ್ಬೇಕು ಹೇಳು? ನೀ ನನ್ನ ಬೆಸ್ಟ್ ಫ್ರೆಂಡ್, ನೀನು ಬೇಜಾರಲ್ಲೇ ಈ ಥರ ಮಾತಾಡ್ತಿದ್ದೀಯಾ ಅನ್ನೋದು ನಂಗೆ ಗೊತ್ತು. ಆದರೆ ಅವ್ರು ಯಾಕೆ ಹಾಗೆ ಮಾತಾಡ್ತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೆ ಎಂದು ಸಂದೀಪ್ನ ಮುಖವನ್ನು ನೋಡಿ ಅವನ ಅಭಿಪ್ರಾಯಕ್ಕಾಗಿ ಕಾಯುತ್ತಿದ್ದಳು ಪ್ರಾರ್ಥನಾ. ಅವನು ಏನೋ ಯೋಚಿಸಿದ ನಂತರ, ನೋಡು ಪ್ರಾರ್ಥನಾ, ನಮ್ಗೆ ಯಾರು ಇಷ್ಟ ಆಗಿರ್ತಾರೆ ಅವರಿಂದ ನಮಗೆ ಬೇಜಾರಾಗಿ ಒಂದ್ಸಲ ದೂರ ಮಾಡಿದ ಮೇಲೆ ಪುನಃ ಅವ್ರು ನಮ್ಮ ಮನಸ್ಸಿನ ಹತ್ರ ಬರೋದಕ್ಕೆ ಅವಕಾಶ ಕೊಡಲ್ಲ ಅಲ್ವಾ? ಯಾಕಂದರೆ ಅವರಿಂದ ನಮ್ಗೆ ಇನ್ನೊಂದ್ಸಲ ಹರ್ಟ್ ಆದರೆ ಅನ್ನೋ ಭಯ ಇರುತ್ತೆ. ಹಾಗಂತ ಅವ್ರನ್ನ ದೂರ ಮಾಡೋಕ್ಕೂ ಆಗಲ್ಲ. ಬುದ್ಧಿ ದೂರ ಮಾಡು ಅಂತ ಹೇಳ್ತಾ ಇದ್ರು, ಮನಸ್ಸು ಬೇಡ ದೂರ ಮಾಡಬೇಡ ಅಂತ ಹೇಳ್ತಾ ಇರುತ್ತೆ. ಅಣ್ಣ, ನೀನೇನು ಹೇಳ್ತಿದೀಯಾ? ನಂಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ, ಬಿಡಿಸೇಳು ಎಂದು ರಾಗಿಣಿ ಕೇಳಿದರೆ, ಆದರೆ ನಾನೇನು ತಪ್ಪು ಮಾಡಿಲ್ಲ ಅಲ್ವಾ ಸಂದೀಪ್? ಅಥವಾ ಅವರಿಗೇನು ಮನಸ್ಸಿಗೆ ನೋವುಂಟು ಮಾಡಿಲ್ಲ. ಮಾಡಿದ್ದೀನಿ ಅಂತಲೇ ಇಟ್ಕೊಳ್ಳಿ, ಇನ್ನೊಂದು ಅವಕಾಶ ಕೊಡಬೇಕು ಅಲ್ವಾ? ಮಾತಾಡಿದರೆ ತಾನೇ ಏನಂತ ಸರಿಯಾಗಿ ಗೊತ್ತಾಗೋದು ಎಂದು ಸಂದೀಪ್ನ ಮಾತುಗಳು ಅರ್ಥವಾಗಿ ಮರುಪ್ರಶ್ನೆ ಮಾಡಿದಳು ಪ್ರಾರ್ಥನಾ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಪ್ರಾರ್ಥನಾ, ಅದನ್ನು ನೀನೇ ಕಂಡುಹಿಡಿಬೇಕು. ನೀನು ಮತ್ತೆ ಆಂಟಿ ಪ್ರಸಾದ್ ಬಗ್ಗೆ ಹೇಳಿದ ವಿಷಯನೆಲ್ಲ ಗಮನಿಸಿದ್ರೆ ಅವನು ನಿನ್ನ ಪ್ರೀತಿ ಮಾಡ್ತಾ ಇದ್ದ, ಅದ್ರಲ್ಲಿ ನಂಗೆ ಯಾವುದೇ ಅನುಮಾನ ಇಲ್ಲ. ಸಂದೀಪ್ ಮಂದಸ್ಮಿತನಾಗಿ ಹೇಳಿದ. ಅವ್ರು ಮನ್ಸು ಮಾಡಿದರೆ ಈ ಆಫೀಸಿಗೆ ಬರ್ತಾನೆ ಇರಲಿಲ್ಲ, ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ಲೂಬೋದಿತ್ತು, ಅಷ್ಟೊಂದು ದ್ವೇಷನೇ ಇದ್ದಿದ್ರೆ. ಆದರೆ ಹಾಗೆ ಮಾಡಿಲ್ಲ. ಅಂದರೆ ಈಗ ನಾನು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅವ್ರ ಈ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು. ನಿಟ್ಟುಸಿರು ಬಿಟ್ಟಳು ಪ್ರಾರ್ಥನಾ. ಇಷ್ಟೇ ನಾನು ಹೇಳೋಕೆ ಹೊರಟಿದ್ದು. ಬಹುಶಃ ಪ್ರಸಾದ್ ಜಾಗದಲ್ಲಿ ನಾನಿದ್ದಿದ್ರೂ ಹೀಗೆ ಮಾಡ್ತಿದ್ದೆ ತನ್ನ ಎರಡೂ ಕೈ ಮುಂದೆ ಮಾಡಿ ಹೇಳಿದ್ದ ಸಂದೀಪ್. ಅಬ್ಬಾ, ನಿಮ್ಮಿಬ್ರು ಮಾತು ಡಿಕೋಡ್ ಮಾಡೋಕೆ ಇಷ್ಟೊತ್ತು ಬೇಕಾಯಿತು. ಸರಿಯಾಗಿ ಹೇಳಿದೆ ಅಣ್ಣ, ನಿರಾಳ ಆಯಿತು. ನಿಮ್ಮ ಹುಡುಗರ ವಿಷಯ ನಿಮಗೆ ಗೊತ್ತಾಗುತ್ತೆ ಅಣ್ಣ ಎಂದಳು ರಾಗಿಣಿ. ಈಗ ಈ ವಿಷಯ ಸಾಕು, ಯಾವಾಗಲೂ ನನ್ನ ಸಮಸ್ಯೆ ಬಗೆಹರಿಸೋದೇ ಆಯಿತು. ನೀವೇನಕ್ಕೆ ನಮ್ಮನ್ನು ಇಲ್ಲಿಗೆ ಬರೋಕೆ ಹೇಳಿದ್ದು ಸಂದೀಪ್, ಅದನ್ನು ಹೇಳಿ ಎಂದು ಹೇಳಿ ಪ್ರಾರ್ಥನಾ ಸಂದೀಪ್ನ ಮುಖ ನೋಡಿದಾಗ, ಅದು ಯಾವಾಗಲೂ ಹಾಗೆ ತಾನೆ, ಪ್ರಾರ್ಥನಾ ಕುತ್ತಿಗೆಗೆ ಪ್ರಸಾದ್ ಮುತ್ತಿನ ಹಾರ ಆದಷ್ಟು ಬೇಗ ಹಾಕೋ ಆಗಲಿ ಅಂತ ಪ್ಲ್ಯಾನಿಂಗ್ ಮಾಡೋದೇ ಆಯಿತು ಎಂದು ಪ್ರಾರ್ಥನಾಳನ್ನು ನೋಡಿ ಕಣ್ಣು ಮಿಟುಕಿಸಿದ್ದ ಸಂದೀಪ್. ಅಣ್ಣ, ಏನು ಹೇಳಿದೆ ನೀನು ಎಂದು ರಾಗಿಣಿ ಹಲ್ಲು ಬಿಗಿ ಹಿಡಿದು ಕಣ್ಸನ್ನೆ ಮಾಡಿದ್ದರೆ ಪ್ರಾರ್ಥನಾ ಅವಳ ಮುಖ ನೋಡಿ ಹುಸಿಕೋಪ ತೋರಿಸಿದಳು. ಸಾರಿ ಪ್ರಾರ್ಥನಾ, ಅದೇನೋ ಅವತ್ತು ಭಾವುಕಳಾಗಿ ಎಲ್ಲ ವಿಷಯ ಹೇಳುವಾಗ ಇದನ್ನು ಹೇಳಿಬಿಟ್ಟಿದ್ದೆ, ಕ್ಷಮಿಸು. ಇನ್ಮುಂದೆ ಹೀಗೆ ಮಾಡಲ್ಲ, ಕೋಪ ಮಾಡ್ಕೋಬೇಡ ಪ್ಲೀಸ್ ರಾಗಿಣಿ ಮೆಲ್ಲಗೆ ಹೇಳಿದಳು. ಸರಿ ಸರಿ, ಇನ್ನೇನು ಉಳಿದಿದೆ? ಇನ್ನೇನು ಹೇಳಲ್ಲ ಅನ್ನೋಕೆ? ಕೋಪ ಏನಿಲ್ಲ ಬಿಡು, ಸಂದೀಪ್ಗೆ ಗೊತ್ತಾಗಬಾರ್ದು ಅನ್ನೋ ವಿಷಯ ಏನೂ ಅಲ್ಲ ಇದು. ನೀವು ಮಾತಾಡಿ ಸಂದೀಪ್ ಎಂದಳು ಪ್ರಾರ್ಥನಾ. ಅಂಥ ಮುಖ್ಯವಾದ ವಿಷಯ ಏನಿಲ್ಲ, ನಾನು ಅವತ್ತೇ ಹೇಳಿದ್ನಲ್ವಾ ನಂಗೊಂದ್ಸಲ ಕೆನಡಾ ವಾಪಸ್ ಹೋಗಬೇಕಾಗತ್ತೆ ಅಂತ. ಸೊ ಈಗ ಟೈಮ್ ಬಂದಿದೆ, ಮುಂದಿನ ವಾರ ನಾನು ಕೆನಡಾಕ್ಕೆ ಹೋಗ್ತಾ ಇದ್ದೀನಿ ಎನ್ನುತ್ತಿದ್ದಂತೆ, ಮತ್ತೆ ವಾಪಸ್ ಬರೋದು ಯಾವಾಗ ಥಟ್ಟನೆ ಕೇಳಿದ್ದಳು ಪ್ರಾರ್ಥನಾ. ಒಂದು ಕ್ಷಣ ಬಿಟ್ಟು, ಈಗಲೇ ಏನೂ ಹೇಳೋಕ್ಕಾಗಲ್ಲ, ವಾಪಸ್ ಬರಬೇಕು ಅಂತ ಇದೆ, ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದ್ದ ಸಂದೀಪ್. ಪ್ರಾರ್ಥನಾಳ ಮುಖ ಪೆಚ್ಚಾಗಿತ್ತು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.